ನಮಸ್ಕಾರ, ಶುಭೋದಯ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ನೂಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಪ್ರತಿಯೊಂದು ರಾಶಿಯವರ ಕೋಟಿಯ ಕನಸು ಯಾವಾಗ ನನಸಾಗುತ್ತೆ, ಏನೆಲ್ಲ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಅವ್ರು ಮಾಡ್ಕೊಳ್ಬೇಕು, ಪ್ರಿಪ್ರೇಷನ್ಸು, ಪ್ಲಾನಿಂಗ್ ಹೇಗಿರಬೇಕು ಅಂತ ತಿಳಿಸ್ತಾ ಇದ್ರಿ. ಇನ್ನು ಕರ್ಕಾಟಕ ರಾಶಿಯವರಿಗೆ ಯಾವ ವರ್ಷ ಚೆನ್ನಾಗಿದೆ, ಏನಾದರೂ ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ಇಯರ್ ಅವ್ರ ಲೈಫ್ನಲ್ಲಿ ಸಕ್ಸಸ್ನ ಕಾಣಬಹುದಾ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಕಟಕ ಈಗಾಗಲೇ 11th ಹೌಸ್ ಅವ್ರಿಗಿರೋವಂಥದ್ದು. ಈ ಅಯ್ಯಪ್ಪ ಸ್ವಾಮಿ ಬಾಗಿಲು ವರ್ಷಕ್ಕೊಂದು ಸಲ ಅಥವಾ ತೆಗೆಯುವಂಥದ್ದು, ಈ ಆಸನಾಂಬ ದೇವಿದು ವರ್ಷಕ್ಕೊಂದು ಸಲ ಬಾಗಿಲು ತೆಗೆಯೋದು ಹೇಗೋ, ಇವ್ರಿಗೂ ಅಷ್ಟೇ ಕೆಲವೊಂದು ಬಾರಿ ಗುರುಬಲ ಇದೆ ಅಂತ ಹೇಳಿದರೂ ಅದರ ಪ್ರಕಾರದ ಫಲಗಳು ಇವರಿಗೆ ಅಪ್ಲೈ ಆಗದಿದ್ದಾಗ ನೋವು, ಬೇಸರ ವ್ಯಕ್ತಪಡಿಸ್ತಾರೆ. ದೇವರ ಇಲ್ಲ ಅಂತಲೂ ಕೂಡ ಬೇಸರ ಮಾಡಿಕೊಳ್ಳುತ್ತಾರೆ. ಇವ್ರ ಬದುಕಲ್ಲಿ ಕೆಲವೊಂದು ಅತಿವೃಷ್ಟಿ ಅನಾವೃಷ್ಟಿ ನಡೀತವೆ. ಯಾರ್ದು? ಈ ಕರ್ಕಾಟಕ ರಾಶಿಯವ್ರದ್ದು. ಇನ್ನೇನು ನಾಳೆ ಬೆಳಗ್ಗೆನೆ ನಾನು ಕಿರೀಟವನ್ನು ಹೊತ್ತುಕೊಂಡು ರಾಜದರ್ಬಾರನ ಸಿಂಹಾಸನದ ಮೇಲೆ ಕುಳಿತುಕೊಂಡು ವಿರಾಜಮಾನವಾಗಿ ಶೋಭಾಯಮಾನವಾಗಿ ರಾಜ್ಯದ ರಾಜ್ಯಭಾರವನ್ನು ನಡೆಸ್ತೇನೆ ಅಂದುಕೊಂಡಿರತಕ್ಕಂತಹ ಅದ್ಭುತವಾಗಿರತಕ್ಕಂಥ ಆಹ್ಲಾದ ಅಮೋಘ ಆನಂದದ ಕನಸನ್ನು ಕಾಣ್ತಾ ಇರತಕ್ಕಂತಹ ಮಹಾನುಭಾವನಾಗಿರತಕ್ಕಂತಹ ರಾಮಚಂದ್ರನೇ ರಾಜ್ಯ ಅಂದರೆ ನಾಡನ್ನು ತೊರೆದು ಕಾಡನ್ನು ಪ್ರವೇಶ ಮಾಡುತ್ತಾನೆ. ಆತನ ಇದೇ ರಾಶಿಯೇ. ಅದೇ ಅತಿವೃಷ್ಟಿ ಅನಾವೃಷ್ಟಿ ಬಹಳ ಸೊಗಸಾಗಿ ಚೆನ್ನಾಗಿ ಅಂದುಕೊಂಡಿರ್ತಾರೆ, ಬಹಳ ಅದ್ಭುತವಾಗಿರ್ತವೆ. ಆಮೇಲೆ ಈ ರಾಶಿಗೆ ಸಂಬಂಧಪಟ್ಟವರಿಗೆ ಈ ಮೋಸ ವಂಚನೆಗಳು ಗೊತ್ತಿರಲ್ಲ. ಆದರೆ ಯಾಕೆ ವೀಕ್ ಆಗ್ತಾ ಇದ್ದಾರೆ ಇವರು ಅಂತಂದರೆ 3 ಇದಾವೆ ಇಲ್ಲಿ: ಪ್ರಾರಬ್ಧ, ಸಂಚಿತ, ಆಗಾಮಿ ಅಂತ. ಅದು ಪ್ರಾರಬ್ಧದ ಬತ್ತಳಿಕೆ. ಈಗ ನೀವು ಯುದ್ಧ ಮಾಡಲಿಕ್ಕೆ ಅಂತ ಹೊರಟಾಗ ನಿಮ್ಮ ಹತ್ರ ಎಷ್ಟಿದೆ, ನಿಮ್ಮ ಬತ್ತಳಿಕೆಗಳು ಎಷ್ಟು ಬಾಣಗಳಿದ್ದಾವೆ ತೆಗಿತೀರಿ. ಮುಗಿದ ಮೇಲೆ ಏನು ಮಾಡಕ್ಕೆ ಇಲ್ಲೇ ನೀವು ತಲೆ ಓಡಿಸ್ಬೇಕಾಗಿರೋದು. ನಿಮ್ಮ ಹತ್ರ ಇದ್ದಾಗ ಎಷ್ಟು ಧೈರ್ಯ ಇತ್ತು, ಇಲ್ಲದಿದ್ದಾಗಲೂ ಬಹುಶಃ ಒಂದು ದೇದೀಪ್ಯಮಾನವಾಗಿರ್ತಕ್ಕಂತಹ ಕನಸನ್ನು ಇಟ್ಟುಕೊಂಡು ಆನಂದ ಇವತ್ತು ಇದ್ದೇ ನನ್ನ ಹತ್ರ, ಹಿಂದೆ ಒಂದಿದೆ ಅಂತ ಅಂದ್ಕೊಂಡು ತೆಗೆದ್ರೆ ಮತ್ತು ಬರುತ್ತೆ. ನೀವು ಅಂದ್ಕೊಳ್ಳಲ್ಲ, ಖಾಲಿ ಆಗಿದೆ ಅಂತಲೇ ಇದ್ದೀರಿ ನೀವು. ಈಗ ಒಂದು ಲೋಟದಲ್ಲಿ ಅರ್ಧ ನೀರು ಹಾಕಿದೆ ಅಂದರೆ ಅಯ್ಯೋ ಅರ್ಧ ಖಾಲಿ ಇದೆ ಅನ್ನೋದು ನೆಗೆಟಿವ್. ಅರ್ಧ ತುಂಬಿದೆ ಪಾಸಿಟಿವ್. ಅರ್ಧ ತುಂಬಿದೆ ಅನ್ನೋದು ಹೇಗಿದೆ? ಅಯ್ಯೋ ಅರ್ಧ ಖಾಲಿ ಇದೆ ಅನ್ನೋದು ಹೇಗಿದೆ? ಅದಕ್ಕಾಗಿ ನಿಮ್ಮ ಬತ್ತಳಿಕೆಯಲ್ಲಿ ಬಾಣಗಳು ಖಾಲಿ ಆದರೂ ಕೂಡ ಇದೆ ಅನ್ನೋದನ್ನು ಇಟ್ಟುಕೊಳ್ತಾ ನೀವು ಮಾಡ್ತೀನಿ ಅಂತಂದರೆ ಎಸ್. ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ 11ನೇ ಮನೆ ಗುರು ಬಂದರೂ ಕೂಡ ಇವ್ರು ಲಾಭ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಬೇಕಾದರೆ ಈ ರಾಶಿಯರು ಪರೀಕ್ಷೆ ಮಾಡಲಿ. ಹೌದು ಗುರುಗಳೇ, ಎಲ್ಲರೂ ಹೇಳ್ತಾರೆ, ಎಲ್ಲ ಜ್ಯೋತಿಷಿಗರು ಹೇಳ್ತಾ ಇದ್ದರು ನಮ್ಮ ರಾಶಿ 11ನೇ ಮನೆ ಅಂತ ತುಂಬ ಚೆನ್ನಾಗಿದೆ, ಹಣದ ಸುರಿಮಳೆ ಸುರಿಯುತ್ತೆ. ಏನು ಸುರಿಯೋದು? ನಿಮ್ಮ ಹೊಲದಲ್ಲೇ ಮಳೆ ಸುರಿಲಿಲ್ಲ, ಇನ್ನು ಹಣದ ಸುಳಿಮಳೆ ಹೇಗೆ ಸುರಿಯೋದು? ಈ ತರಹದ್ದು ನೋವಕ್ಕೆ ಪೇಚಾಟಕ್ಕೆ ಸಿಲುಕೊಂಡಿರ್ತೀರಿ. ಅದಕ್ಕಾಗಿ ಈ ವರ್ಷ ಈಗೋ ಹಾಗೂ ಬ್ಯಾಲೆನ್ಸ್ ಮಾಡಿ. ಇನ್ನೂ ಕೂಡ ನಿಮಗೆ ಸಮಯಾವಕಾಶವಿದೆ, ಮೇ ತನಕ ಅವಕಾಶವಿದೆ. ಬಹುಶಃ ಒಬ್ಬ ಮನುಷ್ಯನಿಗೆ ಹೇಳ್ತಾರಲ್ಲ, ತೆಂಗಿನಕಾಯಿ ಒಳಗಡೆ ಬರತಕ್ಕಂತಹ ನೀರು ಒಬ್ಬ ಮನುಷ್ಯನಿಗೆ ಬರೋ ಅದೃಷ್ಟ ಗೊತ್ತೇ ಆಗಲ್ವಂತೆ. ಹಾಗೆ ಗೊತ್ತಿಲ್ಲ, ಮೇ ಒಳಗಡೆ ದೊಡ್ಡ ಮಟ್ಟದನೇ ನೀವು ಕನಸು ಕಾಣ್ತಾ ಇದ್ದರೆ ನೋಡ್ತೀರಿ, ಪಡ್ಕೊಳ್ತೀರಿ, ಆನಂದವಾಗಿರ್ತೀರಿ. ಎಲ್ಲಿ ತನಕ ಈ ವರ್ಷ ಎಲ್ಲ ಗುರುಬಲ ಮುಗದೇ ಹೋಗ್ತಾ ಇದೆ. ಇನ್ನೆಷ್ಟಿದೆ? ಹಬ್ಬ ಅಂದ್ರೆ ತಿಂಗಳುಗಳ ಕಾಲ ಇದೆ. ಮ್ಯಾಕ್ಸಿಮಮ್ 100 days ಲೆಕ್ಕ ಮಾಡ್ಕೋತೀನಿ ನೀವು. 3 ತಿಂಗಳು ಅಥವಾ 4 ತಿಂಗಳು. ಅದಕ್ಕೆ 110 ದಿನ ಲೆಕ್ಕ ಮಾಡಿಕೊಂಡ್ರು, 120 ದಿನ ಕೌಂಟ್ ಮಾಡಿಕೊಂಡ್ರು, 20 ದಿನ ಸಾಕು ನಿಮಗೆ ನೀವು ಬ್ಯಾಟ್ ಬೀಸಲಿಕ್ಕೆ. ಲಾಸ್ಟ್ಗೆ ಇರ್ತಕ್ಕಂಥದ್ದು ಇನ್ನೇನೆಲ್ಲ ಫೈನಲ್ ಮುಗಿದಿದೆ. ಇನ್ನೆಂತ ಇದೆ? ಇರೋದೇ 4 ಬಾಲ್. 4 ಬಾಲ್ಗೂ ನೀವು 12 ರನ್ ನೋಡಿಬೇಕು. 1 ವಿಕೆಟ್ ಹೋಯಿತು, 1 ಹೊಡೆದ್ರೆ ಹಾಗೋ ಹೇಗೋ ಹತ್ರ ಬಂದಿದ್ದೀರಿ, ಇನ್ನು 2 ಬಾಲ್ ಉಳ್ಕೊಂಡಿದ್ದೆ, ಸಾಧ್ಯನೇ ಇಲ್ಲ ಅನ್ನೋವಾಗ ಎಷ್ಟು ಬೇಕಾಗಿತ್ತು ನಿಮಗೆ? ಈಗಾಗಲೇ ಮುಗಿಸ್ಕೊಂಡು ಬಂದಿದ್ದೀರಿ, 7 ತನಕ ಇದೆ, 1 ಬಾಲ್ ಉಳಿದಿದೆ. 6 ಹೊಡೆದ್ರೆ ಲೆಕ್ಕ ಫಿನಿಶಾ? ಹಾಗೆ ಈ ಕರ್ಕಾಟಕ ರಾಶಿಯವರಿಗೆ ಲೆಕ್ಕ ಸಿಗುತ್ತೆ. ದಯವಿಟ್ಟು ಬರೆದಿಟ್ಕೊಳ್ಳಿ. ನೋಟ್ ದ ಪಾಯಿಂಟ್.
ಬಹಳ ಮುಖ್ಯವಾಗಿ ಏಪ್ರಿಲ್ ಮೇ ಆ 2 ತಿಂಗಳು ನೀವು ಅಂದುಕೊಂಡಿದ್ದನ್ನು ಪಡ್ಕೊಳ್ತೀರಿ. ಆದರೆ ಇವರು ಸ್ವಲ್ಪ ಬ್ರಾಹ್ಮಿ ಲಗ್ನದ ಮೊದಲ ಹಂತವನ್ನು ಯೂಸ್ ಮಾಡ್ಕೋಬೇಕು. ಮೊದಲ ಹಂತವನ್ನು ಏನು ಕೆಲಸ ಇಲ್ಲ, ಯಾಕೆಂದರೆ ಜಾಬ್ಗೆ ಹೋಗೋವನಾದರೆ ಅದ್ರದ್ದು ನೋವಿರುತ್ತೆ. ಬೆಳಗ್ಗೆ ಎದ್ದೇಳಬೇಕು, ಸ್ನಾನ ಮಾಡಬೇಕು, ಅದು ಮಾಡ್ತಕ್ಕಂಥವ್ರು ಇನ್ನು ರೆಡಿ ಮಾಡ್ಕೋಬೇಕು, ಬಾಕ್ಸ್ಗೆ ಹಾಕೋಬೇಕು, ತಿಂಡಿ ರೆಡಿ ಮಾಡ್ಕೋಬೇಕು, ಪ್ರಿಪ್ರೇಷನ್ ಇದೆ, ಮಕ್ಕಳು ಮನೆವೆಲ್ಲ ಇರುತ್ತೆ. ಇನ್ನು ಕೆಲವರು ಜಾಬ್ ಅಲ್ಲದೆ ಇರತಕ್ಕಂಥವರು ಬಿಸ್ನೆಸ್ ಮಾಡೋರಿಗೆ ಟೈಮ್ ವ್ಯತ್ಯಾಸ ಆದರೂ ಪರವಾಗಿಲ್ಲ ಬಿಡು ಅಂತಿರ್ತಾರೆ. ಆದರೆ ಬೆಳಗ್ಗೆ 3:20ರಿಂದ 4 ಅಥವಾ 4:20 ತನಕ ನಿಮ್ಮ ಟೈಮ್ ಬಹಳ ಸ್ಪೀಡ್. ಇದು ದೇವತೆಗಳು ಸ್ನಾನ ಮಾಡೋ ಸಮಯ. ದೇವತೆಗಳು ನಿನಗೆ ಕೊಟ್ಟು ಹೋಗ್ತಾರೆ. ದೇವತೆಗಳು ಸ್ನಾನ ಮಾಡೋ ಸಮಯದಲ್ಲಿ ನೀನು ಮಾಡ್ಕೋ. ಅದೇ 4:20ರಿಂದ ನಿಮಗೆ ವಿಶೇಷವಾಗಿರ್ತಕ್ಕಂತಹದ್ದು 3:20ರಿಂದ 4 ಅಂದ್ಕೊಳ್ಳಿ. 4ರಿಂದ 5 ಇದೆಯಲ್ಲ, ಋಷಿಗಳು ಸ್ನಾನ ಮಾಡೋ ಸಮಯ ಇದು. ಇದೂ ಪರವಾಗಿಲ್ಲ ನಿಮಗೆ, ಹಂಗೋ ಹಿಂಗೋ ನಡೆದು ಬಿಡ್ತಕ್ಕಂಥದ್ದು. ಇನ್ನೂ ನಿಮಗಿರ್ತಕ್ಕಂಥದ್ದು ವಿಶೇಷತೆ ಅಂತಂದರೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದಂದರೆ 5ರಿಂದ 6 ಮನುಷ್ಯರು ಸ್ನಾನ ಮಾಡ್ತಕ್ಕಂತಹದ್ದು. ಹಾಗೂ ಕೂಡ ಮನುಷ್ಯ ಪ್ರಾಣಿ ಸ್ವಲ್ಪ ಆಶಾವಾದಿ ಅಲ್ಲ, ಹಾಗೂ ಹೀಗೊಂತ ಟೈಮ್ ಕೊಟ್ಟಿರ್ತಾನಲ್ಲ, ಇವರಿಗೆ ಚೆನ್ನಾಗಿರ್ತಕ್ಕಂಥದ್ದಲ್ವಾ. ಎಕ್ಸ್ಕ್ಯೂಸ್ ಇದೆ ನಿಮಗೆ. 8 ಗಂಟೆ ತನಕ ಸ್ನಾನ ಮಾಡೋದು ನಡೆಯುತ್ತೆ. 8 ಗಂಟೆ ಮೇಲೆ ಸ್ನಾನ ಮಾಡೋರನ್ನ ಎಲ್ಲಿಗೆ ಹಾಕಬೇಕು, ಯಾವ ಲಿಸ್ಟ್ಗೆ ಹಾಕಬೇಕು? ರಾಕ್ಷಸರೇ ಸರಿ ನೀವು ಹೇಗೆ ನಿಮ್ಮ ಕೆಲಸಗಳಾಗ್ತವೆ? ಅದಕ್ಕೆ ನಿಮ್ಮ ಬತ್ತಡಕೆಯಲ್ಲಿರ್ತಕ್ಕಂತಹ ಬಾಣದೊಂದಿಗೆ ನಾನು ಮಾತಾಡ್ತೇನೆ, ಎಲ್ಲಿಗೆ ಆಗ್ತಾ ಇರ್ತಾನೆ. ಈ ವರ್ಷ ನಿಮಗೆ ಮುಗೀತಾ ಇದೆ, ಇನ್ನು ನೆಕ್ಸ್ಟ್ ವರ್ಷ ನಿಮ್ಗೆ ಗುರುಬಲ ಇಲ್ಲ. ಯಾಕೆ ಇಲ್ಲ? ನಿಮಗೆ 12ನೇ ಮನೆಗೆ ಬರ್ತಾ ಇದ್ದಾನೆ. 12ನೇ ಮನೆಗೆ ಬಂದಾಗ ವ್ಯಯ ಖರ್ಚು ಜಾಸ್ತಿ ಇದೆ, ನಿಮಗೆ ಬಹಳ ಇದೆ. ಬೇರೆ ಎಲ್ಲರೂ ನೋಡ್ಕೋಬೇಕು, ನೀವು ಕುಟುಂಬದವ್ರನ್ನೆಲ್ಲರೂ ಪೋಷಣೆ ಮಾಡಬೇಕು, ಲಾಲನೆ ಪಾಲನೆ ಮಾಡಬೇಕು. ಈಗಾಗಲೇ ನಿಮ್ಮ ಹತ್ರ ಏನಾದರೂ ಸೇಫ್ ಮಾಡ್ಕೊಂಡಿದ್ರೆ ಮಾತ್ರ, ಸೇವಿಂಗ್ ಇದ್ದರೆ ಮಾತ್ರ, ನೀವು ಸೇಫ್ ಝೋನಲ್ಲಿದ್ದರೆ ಮಾತ್ರ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಕಷ್ಟವಾಗುತ್ತೆ. ಅದಕ್ಕೆ ನೀವು ಏಪ್ರಿಲ್ ಮೇ ಆ 2 ತಿಂಗಳಲ್ಲೂ ಕೂಡ ಬೇಕಾದಷ್ಟನ್ನು ಪಡೆದುಕೊಳ್ತೀರಿ. ಬರೆದಿಟ್ಕೊಳ್ಳಿ. ನಾನು ಹೇಳಿದಾಗ ಮಾರ್ನಿಂಗ್ ಪ್ರೈಯಿಂಗ್ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ನಿಮ್ಮ ಜಾಸ್ತಿ ಬೇಡ, ಒಂದಿಷ್ಟು ನಿಮಗೆ ಒಂದು ಲೆಕ್ಕ ಕೊಡ್ತೀನಿ. ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಚಂದ್ರನನ್ನು ಕೂಡ ಸೇರಿ, ಇನ್ನು ಅಲ್ಲಿಂದ ಸೇರಿ ಪಂಚಮಕ್ಕೆ ಸಂಬಂಧಪಟ್ಟಾಗಿರತಕ್ಕಂಥ ಮಹಾನುಭಾವನಾಗಿರತಕ್ಕಂಥವನು ಯಾವಾತನಿರ್ತಾನೋ ವಿಶೇಷವಾಗಿರತಕ್ಕಂತಹದ್ದು ನೀವು ಕುಜನನ್ನು ಕುರಿತು ಓದುವಂಥದ್ದು ಮತ್ತು ಗುರುವನ್ನು ಕುರಿತು ಓದುವಂಥದ್ದು. ಅಂದರೆ ವಿಶೇಷವಾಗಿ ಹೆಂಗೆ ನೀವು ಲೆಕ್ಕ 1-5 ಕಾಂಬಿನೇಷನ್ ಲೆಕ್ಕ ತೊಗೊಂಡು ನಿಮ್ಗೆ ಇರ್ತಕ್ಕಂತಹದ್ದು ಮಾತ್ರ 100ಕ್ಕೆ 100 ಚಂದ್ರನ ಅಷ್ಟೋತ್ತರವನ್ನು ಆ ಬ್ರಾಹ್ಮಿ ಲಗ್ನದಲ್ಲೇ ಪಡಿಸುವಂಥದ್ದು, ಗುರುವಿನ ಅಷ್ಟೋತ್ತರವನ್ನು ಬ್ರಾಹ್ಮಿ ಲಗ್ನದಲ್ಲೇ ಪಡಿಸುವಂಥದ್ದು. ವಿಶೇಷವಾಗಿ ಇನ್ನು ಹೇಗೆ ಕುಜನ ಅಷ್ಟೋತ್ತರವನ್ನು ಹಾಗೆ ಹೆಂಗೆ ಲೆಕ್ಕ ತಗೊಳ್ತೀವಿ. ನಿಮಗೆ ಗುರು ಆಯಿತು, ಕುಜ ಆಯಿತು, ಚಂದ್ರ ಆಯಿತು. ಈ ಮೂರನ್ನೂ ಕೂಡ ಬ್ರಾಹ್ಮಿ ಲಗ್ನಕ್ಕೆ ಸಂಬಂಧಪಟ್ಟಂತೆ ಪಡಿಸೋ ಮುಖಾಂತರ ಇನ್ನು ಕೋಟಿ ಕನಸು ನಿಮ್ಮದಿದೆಯಾ? 2025ರಿಂದ 26 1 ವರ್ಷ ವ್ಯಯಸ್ಥಾನ ಆಯಿತು. ಆಮೇಲೆ 26, 27 ನಿಮ್ಮ ರಾಶಿಗೂ ಬಂದಾಯಿತು. ಅಲ್ಲೂ ಇಲ್ಲ 28, 29 ಧನಸ್ಥಾನಕ್ಕೆ ಬಂದರೂ ಕೂಡ ಲೆಕ್ಕ ತೆಗೆದುಕೊಳ್ಳುತ್ತೆ. ನಿಮಗೆ 7 ವರ್ಷಗಳು ಬೇಕು. ನಿಮಗೆ 7 ವರ್ಷಗಳಲ್ಲಿ ನೀವು ಎಷ್ಟು ಮಾಡಬೇಕು ಅಂದ್ಕೊಂಡಿದ್ದೀರಿ ಈಗ ಬರ್ದಿಡಿ. ನಾನು ಹೇಳ್ತಾ ಇದ್ದೀನಲ್ಲ, ಕೇಳಿಸ್ಕೊಂಡು ಬರ್ದಿಡಿ. ನೀವು ಅದನ್ನು ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಕೆಲವೊಂದು ರೆಮಿಡಿ ಎಲ್ಲ ಸ್ಟಾರ್ಟ್ ಇದೆ, ಅದನ್ನು ಮಾಡ್ಕೊಂಡು ಹೋಗ್ತಕ್ಕಂತಹದ್ದು ಅಂತ ಕೂಡ ಹೇಳ್ತಾನೆ. ನಿಮ್ಮ ರಾಶಿಗೆ ಸಂಬಂಧಪಡ್ತಕ್ಕಂಥದ್ದು ಪಾಲಾಶವು ಕೂಡ ಬೇಕು ಅಂತ ಹೇಳ್ತಾನೆ. ಈ ಮುತ್ತುಗದ ಎಲೆಯ ಮೇಲೆ ನೀವೇನಾದರೂ ಒಂದು ಸಲ ಈ ಬೀಜಾಕ್ಷರವನ್ನು ಬರೆದಿದ್ದಾರೆ, ನಿಮ್ಮ ರಾಶಿಗೆ ಸಂಬಂಧಪಟ್ಟ ಬೀಜಾಕ್ಷರ ಬರೆದಿಟ್ಟರೂ ಕೂಡ ಅಷ್ಟು ಅದ್ಭುತಗಳು ನಡೆದು ಹೋಗುತ್ತವೆ. 1,00,000 ಬೀಜಾಕ್ಷರ ನಿಮ್ಮದೇನಾದರೂ ಬರೆದಿದ್ದು ಮುಗೀತು ಅಂತಂದರೆ ಬಹುಶಃ ನಿಮ್ಮ ಕೋಟಿಗಳ ಖಜಾನೆ ಎಕ್ಕಿ ನೀವು ಓಪನ್ ಮಾಡಿದ ಹಾಗೆ. ಅಷ್ಟು ಅದ್ಭುತವಾಗಿರತಕ್ಕಂತಹದ್ದು ಕರ್ಕಾಟಕ ರಾಶಿಯವರು ಕನಸು. ಎಷ್ಟು ಕೋಟಿಗಳದ್ದು ಅಂತ ನೀವು ಬರೆದಿಟ್ಕೊಂಡ್ಮೇಲೆ ನೀವು ಅದನ್ನು ಮಾಡಲಿಕ್ಕೆ ಎಷ್ಟು ಬೇಕು? ನಿಮಗೆ 7 ವರ್ಷಗಳು ಸಾಕು. 7 ವರ್ಷಗಳು ಸಾಕು. ಅಂತಹದ್ದನ್ನು ಪಡ್ಕೊಳ್ತೀರಿ. ಆದರೆ ಪ್ರಾಮಾಣಿಕವಾಗಿ ನಿಮ್ಮ ಪ್ರಯತ್ನವಿರಲಿ. ಖಂಡಿತ ಗುರುಗಳೇ, ಕರ್ಕಾಟಕ ರಾಶಿ ಅವರ 1 ಕೋಟಿಯ ಕನಸು ನನಸಾಗೋದಕ್ಕೆ 7 ವರ್ಷಗಳು ಬೇಕು ಅಂತ ತಿಳಿಸಿದ್ರಿ. ಆದರೂ ಕೂಡ ಇನ್ನು ಕೆಲವೇ ದಿನಗಳಿದೆ, ಇದನ್ನು ಕೂಡ ಅವರು ಉಪಯೋಗ ಪಡಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇದು ಕರ್ಕಾಟಕ ರಾಶಿಯವರ ಕೋಟಿಯ ಕನಸು ನನಸಾಗಬೇಕಂದ್ರೆ ಏನು ಮಾಡಬೇಕು ಅನ್ನೋದು ಕುರಿತಾಗಿ ಗುರುಗಳು ತಿಳಿಸಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.